ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ SATS ಸ್ಯಾಟ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್. ಆತ್ಮೀಯ ಶಿಕ್ಷಕ ಬಂಧುಗಳೇ, ಬನ್ನಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು MDM ಕರ್ನಾಟಕ ಆ್ಯಪು ವರ್ಕ್ ಆಗ್ತಾ ಇಲ್ಲ. ಸೊ ಇಂಥ ಟೈಮಲ್ಲಿ ನಾವು ಮಕ್ಕಳ ಹಾಜರಾತಿಯನ್ನು ಯಾವ ರೀತಿ ಹಾಕಬೇಕು ಸರಿನಾ, ಜೊತೆಗೆ ಕೆಲವರ ಮೊಬೈಲಲ್ಲಿ MDM ಆ್ಯಪ್ ಲಾಗಿನ್ನೇ ಆಗ್ತಾ ಇಲ್ಲ. ಅಂತಹವರು ಕ್ರೋಮ್ ಬ್ರೌಸರಲ್ಲಿ MDM ವೆಬ್ಸೈಟಲ್ಲಿ ಹಾಕೋದಕ್ಕೂ ಕೂಡ ಅಲ್ಲಿ ಚೈಲ್ಡ್ ವೈಸ್ ಆಪ್ಷನ್ಸನ್ನು ತೆಗೆದಾಕಿದ್ದಾರೆ. ಅಂತಹವರು ಕ್ರೋಮ್ ಬ್ರೌಸರಲ್ಲಿ MDM ಪೋರ್ಟಲಲ್ಲಿ ಯಾವ ರೀತಿ ಹಾಕಬೇಕು ಅನ್ನೋದನ್ನು ಎರಡು ಮಾಹಿತಿನ ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ. ಸೊ ಒಟ್ಟಿನಲ್ಲಿ ಇವತ್ತಿನ ಒಂದು ವಿಡಿಯೋನ ನೀವು ಫುಲ್ ನೋಡಿದರೆ MDM ಹಾಜರಾತಿಯನ್ನು ಸುಲಭವಾಗಿ ಹಾಕಬಹುದು. ಯಾವುದೇ ಪ್ರಾಬ್ಲಮ್ ಇದ್ದರೂ ಕೂಡ ನೀವು MDM ಆ್ಯಪನ್ನು ಈ ಎರಡು ಸೊಲ್ಯೂಷನ್ಸ್ ಮೂಲಕ ನೀವು ಹಾಕ್ಬೋದು. ಸೊ ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ನಿಮ್ಮ ಸಮಸ್ಯೆಗೆ ಪರಿಹಾರ ಖಂಡಿತ ಸಿಗುತ್ತೆ. ಓಕೆ, ಹಾಗಾದರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ಶುರು ಮಾಡುವ ಮೊದಲು ನೀವೇನಾದರೂ ಮೊದಲ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಪ್ಪ ಅಂದರೆ MDM ವೆಬ್ಸೈಟ್ಗೆ ಸಂಬಂಧಪಟ್ಟ ಹೊಸ ಹೊಸ ಅಪ್ಡೇಟ್ಗೆ ನಮ್ಮ SATS ಸ್ಯಾಟ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಉಚಿತವಾಗಿ ಮಾಹಿತಿಯನ್ನು ಪಡಿತಾ ಇರಿ. ಹಾಗೂ ಈ ಮಾಹಿತಿ ಇಷ್ಟ ಆದರೆ ನಿಮಗೆ ಖಂಡಿತ ಒಂದು ಲೈಕ್ ಕೊಡಿ, ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ. ಓಕೆ, ಹಾಗಾದರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ಈಗ ನೋಡಿ, ನಾನು MDM ಕರ್ನಾಟಕ ಆ್ಯಪನ್ನು ಓಪನ್ ಮಾಡ್ಕೊಂಡಿದ್ದೇನೆ. ಇಲ್ಲಿ ಸ್ಟೂಡೆಂಟ್ ಡ್ಯಾಶ್ಬೋರ್ಡ್ಗೆ ಬರ್ತೇನೆ. ಇಲ್ಲಿ ನೋಡಿ, ಜಸ್ಟ್ ಈಗ ಅಲ್ಲಿ ಇಂಟರ್ಫೇಸ್ ಮತ್ತೆ ಚೇಂಜ್ ಆಗಿದೆ. ಈಗ ಒಂದು ತರಗತಿಯ ಒಂದು ಮಾಹಿತಿಯನ್ನು ನಾನು ನಿಮಗೆ ತೋರಿಸೋದಕ್ಕೆ ಇಲ್ಲಿ ಓಪನ್ ಮಾಡ್ತಿದ್ದೇನೆ. ಇಲ್ಲಿ ಸಬ್ಮಿಟ್ ಕೊಟ್ಟಾಗ ನೋಡ್ಬೋದು ಅಟೆಂಡೆನ್ಸ್ ಕಾಲಮ್ ಫ್ರೀಸ್ ಆಗಿದೆ. ಸೊ ಇದನ್ನು ಪ್ರೆಸ್ ಮಾಡಿದರೂ ಕೂಡ ಏನಾಗ್ತಾ ಇಲ್ಲ, ಅದು ವರ್ಕ್ ಆಗ್ತಾ ಇಲ್ಲ. ಬರೀ MDM ಮಿಲ್ಕ್ ಮಾತ್ರ ಇಲ್ಲಿ ಟಿಕ್ ಮಾರ್ಕ್ ಆಗುತ್ತೆ, ಬಟ್ ಇಲ್ಲಿ ಯಾವುದೇ ಟಿಕ್ ಮಾರ್ಕ್ ಬರ್ತಾ ಇಲ್ಲ. ಸೊ ದಟ್ ಮೀನ್ಸ್ ಈ ಆ್ಯಪು ಸದ್ಯಕ್ಕೆ ವರ್ಕ್ ಆಗ್ತಾ ಇಲ್ಲ. ಸೊ ಹಾಗಾಗಿ ನಾವು ಇಂಥ ಟೈಮಲ್ಲಿ ಹಾಜರಾತಿಯನ್ನು ಯಾವ ರೀತಿ ಹಾಕಬೇಕು ನೋಡಿ. ಈಗ ನಾನು ನಿಮಗೆ ತೋರಿಸ್ತಕ್ಕಂಥ ಸೊಲ್ಯೂಷನ್ನು ದಿಟ್ ಈಸ್ ನಾಟ್ ಎ ಪರ್ಮನೆಂಟ್. ಇದು ಯಾವಾಗ ನೀವು ಈ ಸೊಲ್ಯೂಷನ್ ಯೂಸ್ ಮಾಡಬೇಕಂದ್ರೆ ಯಾವಾಗ MDM ಆ್ಯಪ್ ವರ್ಕ್ ಆಗೋದಿಲ್ವೋ, ಅಥವಾ MDM ಆ್ಯಪು ಈಗ ಏನಿದೆಯಲ್ಲ ಅದು ಎಲ್ಲಿ ತನಕ ಸರಿಯಾಗೋದು ಇತ್ತು ಅಲ್ಲಿ ತನಕ ನೀವು ಈಗ ನಾನು ಹೇಳ್ತಕ್ಕಂಥ ಮೆಥಡನ್ನು ಯೂಸ್ ಮಾಡಿ. MDM ಆ್ಯಪ್ ಮುಂಚೆ ಥರ ಆ್ಯಪ್ ವರ್ಕ್ ಆಗುತ್ತಲ್ಲ ಆವಾಗ ನೀವು ಈ ಮೆಥಡನ್ನು ಬಿಡ್ಬೋದು, ಸರಿನಾ. ಸೊ ಈ ಮೆಥಡನ್ನು ನೀವು ಎಲ್ಲಿ ತನಕ ಯೂಸ್ ಮಾಡಬೇಕಂದ್ರೆ MDM ಆ್ಯಪು ಸರಿಯಾಗಿ ವರ್ಕ್ ಆಗುವ ತನಕ ಈ ಒಂದು ನಾನು ಹೇಳ್ತಕ್ಕಂಥ ಮೆಥಡನ್ನು ಯೂಸ್ ಮಾಡಿ. ಓಕೆ, ಸೊ ಯಾವುದು ಆ ಮೆಥಡ್ ಅಂತ ಈಗ ನಾನು ನಿಮಗೆ ತೋರಿಸ್ತೇನೆ. ಸೊ ಮೊದಲಿಗೆ ಈ ಆ್ಯಪನ್ನು ಕ್ಲೋಸ್ ಮಾಡ್ತೇನೆ. ಕ್ಲೋಸ್ ಮಾಡಿ ಏನು ಮಾಡಬೇಕು, ಸೊ ಇದಕ್ಕೆ ಮತ್ತೊಂದು ಆ್ಯಪ್ ಹಾಕಬೇಕು. ನಾವು ಸ್ಯಾಟ್ಸ್ ಅಂತ ಹಿಂದೆ ನಿಮಗೆಲ್ಲ ಗೊತ್ತಿದೆ, ನಾವು ಕರೋನಾ ಟೈಮಲ್ಲಿ ಆಗ್ತಾಯಿದ್ವಿ, ಸ್ಯಾಟ್ಸಲ್ಲಿ ಹಾಜರಾತಿ ಆಗ್ತಾಯಿದ್ವಿ. ನೋಡಿರಿ, ಇಲ್ಲಿ ಕಾಣ್ತಾ ಇದೆ ಸ್ಯಾಟ್ಸ್ ಅಂತ. ಈ ಸ್ಯಾಟ್ಸ್ ಆ್ಯಪನ್ನು ಓಪನ್ ಮಾಡ್ಕೋಬೇಕು. ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಅಂತ ಈ ಆ್ಯಪನ್ನು ನಾವು ಹಾಕ್ಕೋಬೇಕಾಗುತ್ತೆ. ಸೊ ನೀವು ಇದನ್ನ ಹಾಕ್ಕೋಬೇಕಪ್ಪ ಅಂದರೆ ಎಗೇನ್ ನೀವು ಪ್ಲೇಸ್ಟೋರ್ಗೆ ಹೋಗಬೇಕು, ಅಥವಾ ಈಗ ಆಲ್ರೆಡಿ ಇದ್ದರೆ ಅಪ್ಡೇಟ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ನೀವು ಪ್ಲೇಸ್ಟೋರ್ಗೆ ಹೋಗಿ ಈ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ನೋಡಿರಿ, ಪ್ಲೇಸ್ಟೋರ್ಗೆ ಹೋಗ್ತೇನೆ. ಪ್ಲೇಸ್ಟೋರಲ್ಲಿ ನೀವು ಜಸ್ಟ್ ಇಲ್ಲಿ ಸರ್ಚ್ ಬಾರಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಸರ್ಚಲ್ಲಿ ಕ್ಲಿಕ್ ಮಾಡಿ SATS ಅಂತ ಜಸ್ಟ್ ಟೈಪ್ ಮಾಡಿ. ನೋಡಿ, SATS ಅಷ್ಟೇ, SATS MDM ಅಲ್ಲ, SATS ಅಷ್ಟೇ ಟೈಪ್ ಮಾಡಿ ಸರ್ಚ್ ಕೊಡಿ. ಇಲ್ಲಿ ನೋಡ್ಬೋದು, ಇಲ್ಲಿ ಒಂಥರ ಸ್ಟೆಪ್ಪು ಮತ್ತು ಸೂರ್ಯನ ಚಿತ್ರ ಇರ್ತಕ್ಕಂಥ ಒಂದು ಈ ರೀತಿ ಆ್ಯಪ್ ಬರುತ್ತೆ ನೋಡಿರಿ, ಇಲ್ಲಿ ಸ್ಯಾಟ್ಸ್ ಕರ್ನಾಟಕ ಅಂತ. ಸೊ ಈ ಆ್ಯಪನ್ನು ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೇನೆ. ಸೊ ನನಗೆ ಅಪ್ಡೇಟ್ ಬಂದಿದೆ, ನಾನು ಅಪ್ಡೇಟ್ ಮಾಡ್ಕೊತೇನೆ. ಸೊ ಇನ್ಸ್ಟಾಲ್ ಅಥವಾ ಅಪ್ಡೇಟ್ ಮಾಡಿಕೊಂಡು ನೀವೇನು ಮಾಡಿ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಆಗ್ತಿದೆ. ಸೊ ಈಗ ನೋಡಿ, ಇದು 100% ವರ್ಕ್ ಆಗ್ತಕ್ಕಂಥ ಒಂದು ಸೊಲ್ಯೂಷನ್ ಇದು. ಸೊ ಓಪನ್ ಮಾಡ್ತೇನೆ. ಓಪನ್ ಮಾಡಿದ ತಕ್ಷಣ ಸೊ ಇದರಲ್ಲಿ ಕೂಡ ನೀವು ಲಾಗಿನ್ ಆಗಬೇಕು. ಏನು SATS MDMಗೆ ಯೂಸ್ ಮಾಡ್ತಿರಲ್ಲ ಯೂಸರ್ ನೇಮ್ ಪಾಸ್ವರ್ಡು, ಅದೇ ಯೂಸರ್ ನೇಮ್ ಪಾಸ್ವರ್ಡನ್ನು ಹಾಕಿ ನೀವೇನು ಮಾಡಿ ಲಾಗಿನ್ ಆದ ತಕ್ಷಣ ಅಲ್ಲಿ ಒಂದು 4 ಆಪ್ಷನ್ಸ್ ಕೇಳುತ್ತೆ. ಸ್ಯಾಟ್ಸ್, ನ್ಯೂ ಯೂಸರ್, ಆಫೀಸರ್ ವಿಸಿಟ್ ಅಂತ. ನೀವು ಸ್ಯಾಟ್ಸನ್ನು ಸೆಲೆಕ್ಟ್ ಮಾಡಿಕೊಂಡು ಲಾಗಿನ್ ಆಗಿ ಒಳಗಡೆ ಬನ್ನಿ. ಸೊ ಈಗ ನಾವಿಲ್ಲಿ ಫಸ್ಟು ಇದರಲ್ಲಿ ಹಾಜರಾತಿಯನ್ನು ಹಾಕಬೇಕು. ನೋಡಿರಿ, ಆ MDM ಕರ್ನಾಟಕ ಆ್ಯಪಲ್ಲಿ ಏನು ಇಂಟರ್ಫೇಸ್ ಇದೆಯೋ ಅದೇ ಇಂಟರ್ಫೇಸ್ ಇಲ್ಲೂ ಕೂಡ ಇದೆ. ಸುಮಾರಷ್ಟು ಎಕ್ಸ್ಟ್ರಾ ಆಪ್ಷನ್ಸು ಇದೆ. ಸೊ ನೀವು ಎಕ್ಸ್ಟ್ರಾ ಆಪ್ಷನ್ಸ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಇಲ್ಲಿ ಅಟೆಂಡೆನ್ಸ್ ಡ್ಯಾಶ್ಬೋರ್ಡ್ ಅಂತ ಇದೆಯಲ್ವಾ, ಅಟೆಂಡೆನ್ಸ್ ಡ್ಯಾಶ್ಬೋರ್ಡ್ಗೆ ಬನ್ನಿ. ಸೊ ಈಗ ಒಂದು ತರಗತಿಯನ್ನು ನಾನು ನಿಮ್ಗೆ ಯಾಕೆ ತೋರಿಸ್ತೇನೆ, ಸಬ್ಮಿಟ್ ಕೊಡ್ತೇನೆ. ಇಲ್ಲಿ 2 ಆಪ್ಷನ್ಸ್ ಬರುತ್ತೆ, ಇನ್ ಸ್ಕೂಲ್ ಪ್ರಿಮಿಸಿಸ್ ಆನ್ಲೈನ್ ಅಂತ. ಸೊ ನೀವೇನು ಮಾಡಿ,
ಇಲ್ಲಿ ನೋಡಿ ಆಲ್ ಸೆಲೆಕ್ಟ್ ಅಂತ ಇದೆಯಲ್ವಾ, ಆಲ್ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ 2 ಆಪ್ಷನ್ಸ್ ಕೇಳುತ್ತೆ. ಇನ್ನು ಸ್ಕೂಲ್ ಪ್ರೀಮಿಸಸ್ ಆನ್ಲೈನ್ ಅಂತ, ಇನ್ನು ಪ್ರೀಮಿಸಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಲ್ಲ ಮಕ್ಕಳಿಗೂ ಹಾಜರಾತಿ ಆಗುತ್ತೆ. ಯಾವುದಾದ್ರೂ ಮಕ್ಕಳು ಗೈರು ಹಾಜರಾಗಿದ್ದರೆ ನೀವು ಅದನ್ನು ಅನ್ಟಿಕ್ ಮಾಡ್ಕೊಳ್ಳಿ, ಅದು ಅನ್ಟಿಕ್ ಆಗುತ್ತೆ. ಓಕೆ, ಈಗ ಹಾಜರಾತಿಯನ್ನು ಹಾಕಿದ್ದೇವೆ, ಮೇಲೆ ರೈಟ್ ಮಾರ್ಕನ್ನು ಕ್ಲಿಕ್ ಮಾಡ್ತೇವೆ. ಹೀಗೆ ನೀವು ಏನು ಮಾಡಿ, ಎಲ್ಲ ತರಗತಿಗಳು ಅಟೆಂಡೆನ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ತರಗತಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಆಲ್ ಸೆಲೆಕ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಪ್ರೀಮಿಸಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಮೇಲ್ಗಡೆ ಕಾಣ್ತಕ್ಕಂಥ ರೈಟ್ ಮಾರ್ಕನ್ನು ಕ್ಲಿಕ್ ಮಾಡಿ. ಸರಿನಾ? ಹೀಗೆ ನೀವು ಇದರಲ್ಲಿ ಎಲ್ಲ ಮಕ್ಕಳಿಗೂ ಮೊದಲು ಹಾಜರಾತಿಯನ್ನು ಹಾಕಬೇಕು. ಸರಿನಾ? ಮೊದಲು ಇದರಲ್ಲಿ ಹಾಜರಾತಿಯನ್ನು ಹಾಕಿಬಿಟ್ಟು ಇಲ್ಲಿ ಆಲ್ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಪ್ರೀಮಿಸಸ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಆಬ್ಸೆಂಟ್ ಇದ್ದರೆ ಅನ್ಟಿಕ್ ಮಾಡಿ, ಮೇಲ್ಗಡೆ ಕಾಣ್ತಕ್ಕಂಥ ರೈಟ್ ಮಾರ್ಕನ್ನು ಹಾಕಿ. ಸರಿನಾ? ಸೊ ಈಗ ನಾನು ಎಲ್ಲ ಹಾಜರಾತಿಯನ್ನು ಹಾಕಿದ್ದೇನೆ. ಇಲ್ಲಿ ಕಾಣುತ್ತೆ ನೋಡ್ರಿ, ಟೋಟಲ್ ಸ್ಟೂಡೆಂಟ್ ಎಷ್ಟಿದ್ದಾರೆ, ಟೀಚರ್ಸ್ ಎಷ್ಟಿದ್ದಾರೆ, ಅಟೆಂಡೆನ್ಸ್ ಎಷ್ಟಿದೆ, ಎಷ್ಟಕ್ಕೆ ಎಷ್ಟು ಬಂದಿದೆ ಅಂತ ಇಲ್ಲಿ ನಿಮಗೆ ಡಿಸ್ಪ್ಲೇ ಆಗುತ್ತೆ. ಸೆಕ್ಷನ್ ನಿಮ್ಮದು 1 to 5th ಆದರೆ 5th, 1 to 7th ಆದರೆ 7th ಅಂತ ಇಲ್ಲಿ ತೋರಿಸುತ್ತೆ. ಸೊ ಈಗ ನೆಕ್ಸ್ಟ್ ಏನು ಮಾಡಬೇಕು, ಇಲ್ಲಿ 3 ಡಾಟಾ ಇದ್ರ ಮೇಲೆ ಕ್ಲಿಕ್ ಮಾಡ್ತೇನೆ, ಸಿಂಕ್ ಡಾಟಾ ಮೇಲೆ ಕ್ಲಿಕ್ ಮಾಡ್ತೇನೆ. ಇಲ್ಲಿ ಸ್ಟೂಡೆಂಟ್ ಡೈಲಿ ಅಟೆಂಡೆನ್ಸ್ ಡಾಟಾವನ್ನು ಸೆಲೆಕ್ಟ್ ಮಾಡಿಕೊಂಡು ಅಪ್ಲೋಡ್ ಡಾಟಾ ಮೇಲೆ ಕ್ಲಿಕ್ ಮಾಡ್ತೇನೆ. ನೋಡಿ, ಇಲ್ಲಿ ಡಾಟಾ ಸಿಂಕ್ರೈಸ್ ಸಕ್ಸಸ್ಫುಲ್ ಅಂತ ಬಂತು. ಓಕೆ, ಈ ಆ್ಯಪ್ ಹಾಕ್ಕೊಂಡಾಗ ಫಸ್ಟು ನೀವು ಎಲ್ಲ ಮಾಹಿತಿನ ಡೌನ್ಲೋಡ್ ಮಾಡ್ಕೋಬೇಕು. ಓಕೆನಾ? ನಾನು ಆಲ್ರೆಡಿ ಆ್ಯಪನ್ನು ಹಾಕ್ಕೊಂಡಿದ್ದೆ, ಹಾಗಾಗಿ ಆ ಸ್ಟೆಪ್ ಇಲ್ಲಿ ಬಂದಿಲ್ಲ. ನೀವು ಫಸ್ಟ್ ಟೈಮ್ ಹಾಕ್ಕೊಂಡ್ರೆ ನೀವು ಡೌನ್ಲೋಡ್ ಮಾಸ್ಟರ್ ಕೇಳುತ್ತೆ, ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆ, ಸೊ ಈಗ ಬ್ಯಾಕ್ ಬರ್ತೇನೆ. ಈಗ ನಾನು ಇವತ್ತಿನ ಹಾಜರಾತಿಯನ್ನು SATS ಅಲ್ಲಿ ಹಾಕಿದೆ. ಓಕೆ, ಸೊ ಇದು ಫಸ್ಟ್ ಸ್ಟೆಪ್ಪು. ಈಗ ನಾನು ಏನು ಮಾಡ್ತೀನಿ, ಈ ಆ್ಯಪನ್ನು ಕ್ಲೋಸ್ ಮಾಡ್ತೇನೆ. ಕ್ಲೋಸ್ ಮಾಡಿಬಿಟ್ಟು ಈಗ SATS MDM ಆ್ಯಪನ್ನು ಓಪನ್ ಮಾಡ್ತೇನೆ. ಓಪನ್ ಮಾಡಿದಾಗ ಅಗೇನ್ ಇಲ್ಲಿ ಸ್ಟೂಡೆಂಟ್ ಡ್ಯಾಶ್ಬೋರ್ಡನ್ನು, ಸೊ ನಾವೀಗ SATS ಅಲ್ಲಿ ಹಾಜರಾತಿಯನ್ನು ಹಾಕಿದ್ದೇವೆ. ಈಗ MDM ಕರ್ನಾಟಕ ಆ್ಯಪನ್ನು ಓಪನ್ ಮಾಡ್ಕೊಂಡಿದ್ದೇವೆ. ಓಕೆನಾ? ಸೊ MDM ಕರ್ನಾಟಕ ಆ್ಯಪನ್ನು ಓಪನ್ ಮಾಡ್ಕೊಂಡಿದ್ದೀವಿ. ಈಗ ಏನು ಮಾಡಬೇಕು, ಈ ಸ್ಟೂಡೆಂಟ್ ಅಟೆಂಡೆನ್ಸ್ ಡ್ಯಾಶ್ಬೋರ್ಡಿಗೆ ಬರ್ತೇನೆ. ಈಗ ಒಂದು ತರಗತಿಯನ್ನು ಕ್ಲಿಕ್ ಮಾಡ್ತೇನೆ, ಇಲ್ಲಿ ಸಬ್ಮಿಟ್ ಮಾಡ್ತೇನೆ. ಈಗ ನೋಡಿ, ಅಲ್ಲಿ ನಾವು ಅಟೆಂಡೆನ್ಸನ್ನು ಹಾಕಿ ಸಿಂಕ್ ಮಾಡಿದರೆ ಅದು ಇಲ್ಲಿ ರೈಟ್ ಮಾರ್ಕ್ ಬರ್ತಾ ಇದೆ. ಓಕೆನಾ? ನೋಡಿ, ಎಲ್ಲರಿಗೂ ಕೂಡ ರೈಟ್ ಮಾರ್ಕ್ ಬಂದಿದೆ. ಅದು ಅನ್ಟಿಕ್ ಕೂಡ ಆಗೋದಿಲ್ಲ, ಅಂದರೆ ಫ್ರೀಸ್ ಆಗಿದೆ, ಅಟೆಂಡೆನ್ಸು ಫ್ರೀಸ್ ಆಗಿದೆ, ಇಲ್ಲಿ ಅಟೆಂಡೆನ್ಸ್ ಬರ್ತಾ ಇದೆ. ಸೊ ಈಗ ನಾವೇನು ಮಾಡಬೇಕು, ಇಲ್ಲಿ ಮೀಲ್ಸನ್ನು ಮತ್ತು ಮಿಲ್ಕನ್ನು ಕೊಡಬೇಕು. ಈಗ ಆ ಮಿಲ್ಕ್ ಮತ್ತು ಮೀಲ್ಸ್ ಆ ಕಾಲಮ್ ಕೂಡ ಟಿಕ್ ಮಾರ್ಕ್ ಆಯಿತು. ಸೊ ಇದನ್ನು ರೈಟ್ ಮಾರ್ಕ್ ಮಾಡ್ತೇನೆ. ಓಕೆನಾ? ಅದು ಶೂರ್ ಟು ಸಬ್ಮಿಟ್ ಅಟೆಂಡೆನ್ಸ್ ಅಂತ ಕೇಳುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡ್ತೇನೆ. ನೋಡಿ, ಇಲ್ಲಿ ಗ್ರೀನ್ ಕಲರ್ ಆಯಿತು. ಸೊ ಅಗೇನ್ ಸೆಕೆಂಡ್ ಸ್ಟ್ಯಾಂಡರ್ಡನ್ನು ಕ್ಲಿಕ್ ಮಾಡ್ತೇನೆ, ಮೀಲ್ಸು ಮತ್ತು ಮಿಲ್ಕ್ ಮೇಲೆ ಕ್ಲಿಕ್ ಮಾಡ್ತೇನೆ, ಇಲ್ಲಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ತೇನೆ. ಹೀಗೆ ನೀವು ಎಲ್ಲ ತರಗತಿಯ ಒಂದು ಹಾಜರಾತಿಯನ್ನು ಅದಕ್ಕೆ ಮಿಲ್ಕ್ ಮತ್ತು ಇದನ್ನು ಕೊಡಿ. ಸರಿನಾ? ಕೊಟ್ಟು ಆದ ನಂತರ ಇದು ನೆಕ್ಸ್ಟ್, ಇದು ನಿಮಗೆಲ್ಲ ಗೊತ್ತಿದೆ. ಇಲ್ಲಿ ನಿಮ್ಗೆ ಇನ್ನೊಂದು ಡೌಟ್ ಬರುತ್ತೆ, ಸರ್ ನಮ್ಮ ಆ್ಯಪೇ ವರ್ಕ್ ಆಗಲ್ಲ, ಆ್ಯಪ್ ಕೂಡ ಓಪನ್ನೇ ಆಗ್ತಾಯಿಲ್ಲ, ಇದು ಲಾಗಿನ್ ಆದರೆ ಓಕೆ ಮಾಡ್ಬೋದು ಈ ಪ್ರೊಸೀಜರ್ ಅಂತ ಕೇಳಿದಿರಿ. ಕೆಲವು ಸಾರಿ ನಮಗೆ ಲಾಗಿನ್ನೇ ಆಗಿಲ್ಲ ಅಂಥದಕ್ಕೆ ಏನು ಮಾಡಬೇಕು, ಖಂಡಿತ ಅದಕ್ಕೂ ಒಂದು ಸೊಲ್ಯೂಷನ್ ತೋರಿಸ್ತೇನೆ. ಫಸ್ಟ್ ಇದು ಕಂಪ್ಲೀಟ್ ಮಾಡ್ತೇನೆ. ನೋಡಿ, ಈಗ ಎಲ್ಲ ತರಗತಿ ಹಾಜರಾತಿ ಹಾಕಿದ್ದೇನೆ. ಸೊ ಬ್ಯಾಕ್ ಬರ್ತೇನೆ, ಇಲ್ಲಿ ಕ್ಲಿಕ್ ಮಾಡ್ತೇನೆ, 3 ಗೆರೆ ಮೇಲೆ ಸಿಂಕ್ ಮೇಲೆ ಕ್ಲಿಕ್ ಮಾಡ್ತೇನೆ, ಇದನ್ನು ಸಿಂಕ್ ನೀಡೆಡ್ ಮೇಲೆ ಕ್ಲಿಕ್ ಮಾಡ್ತೇನೆ, ಅಪ್ಲೋಡ್ ಡಾಟಾ ಮೇಲೆ ಕ್ಲಿಕ್ ಮಾಡ್ತೇನೆ. ಡಾಟಾ ಸಿಂಕ್ರನೈಸೇಷನ್ ಸಕ್ಸಸ್ಫುಲ್ ಅಂತ ಬಂತು. ಓಕೆ ಮೇಲೆ ಕ್ಲಿಕ್ ಮಾಡ್ತೇನೆ, ಬ್ಯಾಕ್ ಬರ್ತೇನೆ. ಬ್ಯಾಕ್ ಬಂದಾಗ ಈಗ ಡ್ಯಾಶ್ಬೋರ್ಡ್ ಅಂತ ಇದೆಯಲ್ಲ, ಚೆಕ್ ಮಾಡೋಣ ಅಟೆಂಡೆನ್ಸ್ ಆಗಿದೆಯಾ ಇಲ್ಲ ಅಂತ. ನೋಡ್ಬೋದು, ಟೋಟಲ್ ಎನ್ರೋಲ್ಮೆಂಟ್, ಟೋಟಲ್ ಸ್ಟೂಡೆಂಟ್, ಟೋಟಲ್ ಮಿಲ್ಕ್ ರಿಸೀವ್ಡ್, ಟೋಟಲ್ MDM ರಿಸೀವ್ಡ್ ಅಂತ ಬಂದಿದೆ. ಓಕೆ, ಅಂದರೆ ಇವತ್ತಿನ ಅಟೆಂಡೆನ್ಸ್ ಸಕ್ಸಸ್ ಆಯಿತು. ಈಗ SNF ಎಂಟ್ರಿ ಕೂಡ ನೀವು ಇದರಲ್ಲಿ ಮಾಡೋದಾಗಿದ್ದರೆ ಮಾಡ್ಬೋದು. ನೋಡಿ, ಈಗ ಸ್ಟ್ಯಾಂಡರ್ಡ್ ಮೇಲೆ ಕ್ಲಿಕ್ ಮಾಡ್ತೇನೆ, ಇಲ್ಲಿ ಓಪನ್ ಆಯಿತು. ಎಗ್ ಬನಾನ ಯಾರು ತಿಂತಾರೋ ಅದನ್ನು ನೋಡಿ, ಎಲ್ಲ ಮಕ್ಕಳಿಗೂ ಆಲ್ರೆಡಿ ಪ್ರೆಸೆಂಟ್ ಅಂತ ಬಂದಿದೆ. ನೀವು ಅಲ್ಲಿಗೆ ಯಾರಿಗೆ ಪ್ರೆಸೆಂಟ್ ಕೊಟ್ಟಿದ್ದೋ ಪ್ರೆಸೆಂಟ್ ಬಂದಿರುತ್ತೆ, ಯಾರಿಗೆ ಅಬ್ಸೆಂಟ್ ಕೊಟ್ಟಿರ್ತಾರೋ ಇಲ್ಲಿ ಅಬ್ಸೆಂಟ್ ಆಗಿರುತ್ತೆ. ಸೊ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಅದೇ ರೀತಿ ಎಲ್ಲ ತರಗತಿದು ನೀನು ಇದು ಯಾವ ರೀತಿ ಹಾಕೋದಂತ ನಾನು ಆಲ್ರೆಡಿ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೇನೆ. ಸೊ ಈಗ ಸಕ್ಸಸ್ ಆಯಿತು, ಅಟೆಂಡೆನ್ಸ್ ಹಾಕಿದ್ದೇವೆ. ಓಕೆ, ಸೊ ಈಗ ನೆಕ್ಸ್ಟ್ ಇನ್ನೂ ಒಂದು ಡೌಟ್ ಇದೆ ಕೆಲವ್ರಿಗೆ, ಏನಂತ ಅಂದರೆ, ಸರ್ ನಮ್ಮ ಆ್ಯಪೇ ವರ್ಕ್ ಆಗಲ್ಲ, ಆ್ಯಪ್ ಓಪನ್ನೇ ಆಗ್ತಾಯಿಲ್ಲ, ಲಾಗಿನ್ ಕೂಡ ಆಗ್ತಾಯಿಲ್ಲ. ಸೊ ನಾವು ಮುಂಚೆ ಎಲ್ಲ ಏನು ಮಾಡ್ತಾಯಿದ್ವಿ, ಕ್ರೋಮ್ ಬ್ರೌಸರಲ್ಲಿ MDM ವೆಬ್ಸೈಟಲ್ಲಿ ಆಗ್ತಾಯಿದ್ವಿ. ಅಂತಾರೆ ಏನು ಮಾಡ್ಬೇಕು ಸರ್? ಈಗ ನೋಡೋಣ, ಈಗ ಅದನ್ನು ನಿಮಗೆ ತೋರಿಸ್ತೇನೆ. ಸೊ ಈಗ ಆ್ಯಪ್ ಕ್ಲೋಸ್ ಮಾಡ್ತೇನೆ. ಕ್ಲೋಸ್ ಮಾಡಿಬಿಟ್ಟು ನಾನೀಗ ಕ್ರೋಮ್ ಬ್ರೌಸರ್ಗೆ ಬರ್ತೇನೆ. ಬಂದುಬಿಟ್ಟು ಇಲ್ಲಿ ಟೈಪ್ ಮಾಡ್ತೇನೆ MDM
ಲಾಗಿನ್ ಅಂತ ಟೈಪ್ ಮಾಡಿ ಸರ್ಚ್ ಕೊಡ್ತೇನೆ. ಇಲ್ಲಿ MDM ವೆಬ್ಸೈಟ್ಗೆ ಲಾಗಿನ್ ಆಗ್ತೇನೆ. ಸೊ ಇಲ್ಲಿ ಯೂಸರ್ ನೇಮ್, ನಮ್ಮ ಶಾಲೆ ಯೂಸರ್ ನೇಮ್ ಪಾಸ್ವರ್ಡನ್ನು ಹಾಕಿ ಲಾಗಿನ್ ಆಗ್ತೇನೆ. ಸೊ ಈಗ ನಾನು MDMಗೆ ಬಂದಿದ್ದೇನೆ. ಇದು ಕ್ರೋಮ್ ಬ್ರೌಸರಲ್ಲಿ ಹಿಂದೆ ಯಾವ ರೀತಿ ಆಗ್ತಾಯಿದ್ದು ಈಗ ಯಾಕೆ ಬರ್ತಾ ಇಲ್ಲ ಅಂತ ಫಸ್ಟ್ ತೋರಿಸ್ತೇನೆ. 3 ಗೆರೆ ಮೇಲೆ ಕ್ಲಿಕ್ ಮಾಡ್ತೇನೆ. MDM ಬೆನಿಫಿಷರಿ ಮೇಲೆ ಕ್ಲಿಕ್ ಮಾಡ್ತೇನೆ. ಸೊ ಇಲ್ಲಿ ಮುಂಚೆ ಕೌಂಟ್ ವೈಸ್ ಪಕ್ಕ ಚೈಲ್ಡ್ ವೈಸ್ ಅಂತ ಬರ್ತಾಯಿತ್ತು. ಆ ಚೈಲ್ಡ್ ವೈಸ್ ಕ್ಲಿಕ್ ಮಾಡಿದರೆ ಇಲ್ಲಿ ನಮಗೆ ಮಾಹಿತಿ ಓಪನ್ ಆಗ್ತಾಯಿತ್ತು, ಆ ಒಂದು ಹಾಜರಾತಿಯನ್ನು ಹಾಕ್ತಾ ಇದ್ವಿ. ಬಟ್ ಈಗ ಏನಾಗಿದೆ, ಇಲ್ಲಿ ಚೈಲ್ಡ್ ವೈಸ್ ಬರ್ತಾ ಇಲ್ಲ. ಸೊ ಹಾಗಾಗಿ ಅಲ್ಲಿ ಆ್ಯಪು ಲಾಗಿನ್ ಆಗ್ತಾ ಇಲ್ಲ. ಇಲ್ಲಿ ಕ್ರೋಮ್ ಬ್ರೌಸರಲ್ಲಿ ಹಾಕೋದಕ್ಕೆ ಇದು ಕೂಡ ವರ್ಕ್ ಆಗ್ತಾ ಇಲ್ಲ. ಮತ್ತು ನಾವು ಹಾಜರಾತಿ ಹೆಂಗೆ ಹಾಕಬೇಕು, ಸೊ ನಾನು ಈಗ ಆಲ್ರೆಡಿ ಒಂದು ಮೆಥಡನ್ನು ತೋರಿಸಿದ್ದೇನೆ. ಸೊ ಅದು ಯಾರಿಗೆ ವರ್ಕ್ ಆಗುತ್ತೆ, ಈಗ ಆಲ್ರೆಡಿ ಆ್ಯಪ್ ಹಾಕ್ಕೊಂಡು ಆ ಆ್ಯಪ್ ವರ್ಕ್ ಆಗೋರಿಗೆ ಆಗ್ತಾಯಿದೆ. ಸೊ ಲಾಗಿನ್ ಆಗದೇ ಇರ್ತಕ್ಕಂಥವ್ರಿಗೆ ಅಥವಾ ಆ್ಯಪ್ ವರ್ಕೇ ಆಗೋದಂಥವ್ರಿಗೆ ಈ ಒಂದು ಮೆಥಡು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನೋಡೋಣ. ಸೊ ಈಗ ಇಲ್ಲಿ ಯಾವ ರೀತಿ ಹಾಕಬೇಕು ಕ್ರೋಮ್ ಬ್ರೌಸರಲ್ಲಿ ಅಂತ ಅಂದರೆ, ಸೊ ನಾನು ನಿಮ್ಗೆ ಆಲ್ರೆಡಿ ತೋರಿಸಿದ್ದೇನೆ. ಇದನ್ನು ಹಾಕ್ಬೇಕಪ್ಪ ಅಂದರೆ ಎಗೇನ್ ನೀವು ಕೂಡ ಏನು ಮಾಡಬೇಕು, ಫಸ್ಟು ಈ SATS ಅಂತ ಆ್ಯಪ್ ಇದೆಯಲ್ವಾ, ನಾನು ತೋರಿಸಿದ್ನಲ್ವಾ, ಈ ಆ್ಯಪನ್ನು ಹಾಕ್ಕೋಬೇಕು. ನೀವು ಕೂಡ ಇದರಲ್ಲೇ ಹಾಕಿ ಆ್ಯಪನ್ನು ಹಾಕ್ಕೊಂಡು ಇದರಲ್ಲಿ ನೀವು ಹಾಜರಾತಿಯನ್ನು ಹಾಕಿ, ಯಾವ ರೀತಿ ನಾನು ಫಸ್ಟ್ ಸ್ಟೆಪ್ಪಲ್ಲಿ ತೋರಿಸಿದಲ್ವ, ಹಾಜರಾತಿಯನ್ನು ಹಾಕಿ ಸಿಂಕ್ ಮಾಡಿ. ಇದು ನೀವು ಕೂಡ ಯಾರ್ದು ಕ್ರೋಮ್ ಬ್ರೌಸರಲ್ಲಿ ಚೈಲ್ಡ್ ವೈಸ್ ಅಂತ ಬರ್ತಾ ಇಲ್ವೋ ಅಂಥವ್ರು ಮಾಡಬೇಕಾಗಿರ್ತಕ್ಕಂಥ ಸೊಲ್ಯೂಷನ್ ಇದು. ನೀವು SATS ಕರ್ನಾಟಕ ಆ್ಯಪನ್ನು ಹಾಕ್ಕೊಳ್ಳಿ, ಹಾಜರಾತಿಯನ್ನು ಹಾಕಿ ಸಿಂಕ್ ಮಾಡಿ, ಈ ಆ್ಯಪನ್ನು ಕ್ಲೋಸ್ ಮಾಡಿ. ಕ್ಲೋಸ್ ಮಾಡಿಬಿಟ್ಟು ಕ್ರೋಮ್ ಬ್ರೌಸರ್ಗೆ ಬಂದು MDMಗೆ ಲಾಗಿನ್ ಆಗಿ ಇಲ್ಲಿ ಯಾವ ರೀತಿ ಹಾಕಬೇಕು ಅಂತ ನೋಡಿದ್ರೆ, ಇಲ್ಲಿ ಕೌಂಟ್ ವೈಸೇ ಇರಲಿ. ಇಲ್ಲಿ ನ್ಯೂ ಅಂತ ಇದೆ ನೋಡಿ, ನ್ಯೂ ಮೇಲೆ ಕ್ಲಿಕ್ ಮಾಡಿ. ನ್ಯೂ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ಬೋದು, ಇಲ್ಲಿ ಪ್ರಿಸ್ಕ್ರಿಪ್ಷನ್ ಬುಕ್ಲೆಟ್ ಅಂತ ಬಂದಿದೆ. ಇಲ್ಲಿ ಟೋಟಲ್ ಎನ್ರೋಲ್ಮೆಂಟ್ ಎಷ್ಟಿದೆ ತೋರಿಸುತ್ತೆ, ನೀವು ಅಟೆಂಡೆನ್ಸ್ ಇಲ್ಲಿ ಎಷ್ಟಿದೆ ತೋರಿಸುತ್ತೆ. ಓಕೆನಾ, ಟೋಟಲ್ ಎಷ್ಟಿದೆ, ಎನ್ರೋಲ್ಮೆಂಟ್ ಎಷ್ಟಿದೆ ತೋರಿಸುತ್ತೆ. ಇಲ್ಲಿ ನೋಡ್ಬೋದು ಮಿಲ್ಕ್ ರಿಸೀವ್ಡು, MDM ರಿಸೀವ್ಡು ಖಾಲಿ ಇದೆ. ನೀವು ಇಲ್ಲಿ ಇದನ್ನು ಅಪ್ಡೇಟ್ ಮಾಡ್ಕೋಬೋದು. 1ನೇ ಕ್ಲಾಸಿಗೆ ಎಷ್ಟು ಮಿಲ್ಕ್ ರಿಸೀವ್ಡು, MDM ರಿಸೀವ್ಡ್ ಅಂತ ನೀವು ಇಲ್ಲಿ ಎಡಿಟ್ ಆಗುತ್ತೆ ನೋಡಿ, ಹಾಕ್ಬೋದು. ಓಕೆನಾ. ಸೊ ಇದು ಮೊಬೈಲಲ್ಲಿ ಇಲ್ಲಿ ಹಿಂಗೆ ಕಾಣ್ತಾ ಇಲ್ಲ ಅಂದರೆ ನೀವು ಇದನ್ನು ಡೆಸ್ಕ್ಟಾಪ್ ಸೈಡ್ಗೆ ವರ್ಕ್ ಮಾಡ್ಕೊಳ್ಳಿ. ಈ 3 ಗೆರೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಡೆಸ್ಕ್ಟಾಪ್ ಸೈಟ್ ಅಂತಿದೆಲ್ಲ ಅದನ್ನ ಆನ್ ಮಾಡ್ಕೊಳ್ಳಿ. ಸರಿನಾ, ಆನ್ ಮಾಡಿಕೊಂಡ್ರೆ ನೋಡಿರಿ, ಆಲ್ರೆಡಿ ಇಲ್ಲಿ ನಾವೇನಲ್ಲಿ SATS MDMಲ್ಲಿ ಹಾಕಿ SATS ಕರ್ನಾಟಕ ಆ್ಯಪಲ್ಲಿ ಹಾಕಿದ್ವಲ್ಲ, ಆ ಹಾಜರಾತಿ ಇಲ್ಲಿ ಆಲ್ರೆಡಿ ಬಂದಿದೆ. ಒಂದು ವೇಳೆ ಇಲ್ಲಿ ಬಂದಿಲ್ಲ ಅಂದರೂ ಕೂಡ ನೀವೇನು ಮಾಡ್ಬೋದು, ಇಲ್ಲಿ ಮಿಲ್ಕ್ ರಿಸೀವ್ಡಲ್ಲಿ ನಿಮ್ಮ ಎಷ್ಟು ಮಿಲ್ಕ್ ರಿಸೀವ್ಡ್ ಮಾಡ್ತಾರೆ ಆ ಮಕ್ಕಳ ಸಂಖ್ಯೆನ ಇಲ್ಲಿ ಎಡಿಟ್ ಮಾಡೋದಕ್ಕೆ ಅವಕಾಶ ಇದೆ, ಹಾಕ್ಕೋಬೋದು. MDM ರಿಸೀವ್ಡಲ್ಲೂ ಕೂಡ ನೀವು ಮಕ್ಕಳ ಸಂಖ್ಯೆನ ಹಾಕ್ಕೋಬೋದು. ಹಾಕ್ಕೊಂಡು ಇಲ್ಲಿ ಸಬ್ಮಿಟ್ ಅಂತ ಇದೆಯಲ್ಲ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಬೋದು. ಸರಿನಾ, ನೋಡಿರಿ, ಪ್ರಿಸ್ಕ್ರಿಪ್ಷನ್ ಎಂಟ್ರಿ ಡಾಟಾ ಆಲ್ರೆಡಿ ಡನ್ ಅಂತ ಬಂದಿದೆ. ಯಾಕೆ ಬಂದಿದೆ ಅಂದರೆ, ನಾನು ಆಲ್ರೆಡಿ MDM ಕರ್ನಾಟಕ ಆ್ಯಪಲ್ಲಿ ಮಾಡಿದ್ದೇನೆ. ಸೊ MDM ಕರ್ನಾಟಕ ಆ್ಯಪಲ್ಲಿ ಸಕ್ಸಸ್ ಆದವರು ಎಗೇನ್ ಕ್ರೋಮಲ್ಲಿ ಹಾಕೋ ಅವಶ್ಯಕತೆ ಇಲ್ಲ. ನೆನ್ಪಿಟ್ಕೊಳ್ಳಿ, ಇದು ಯಾರು ಮಾಡಬೇಕು, ಕ್ರೋಮಲ್ಲಿ ಯಾರು ಮಾಡಬೇಕು, ಹಿಂದೆ ಯಾರು ಕ್ರೋಮಲ್ಲಿ ಚೈಲ್ಡ್ ವೈಸ್ ಅಂತ ಹೋಗಿ ಮಾಡ್ತಾಯಿದ್ರಲ್ವ, ಯಾರು ಆ್ಯಪ್ ವರ್ಕ್ ಆಗದೆ ಇರೋರು, ಆ್ಯಪ್ ಲಾಗಿನ್ ಆಗದೆ ಅಂಥವ್ರು ಈ ಒಂದು ಮೆಥಡನ್ನು ಯೂಸ್ ಮಾಡಿಕೊಂಡು ನೀವು ಹಾಜರಾತಿಯನ್ನು ಹಾಕಬಹುದು. ಸರಿನಾ, ನೋಡಿ, ಡೇಟ್ ಬಂದಿದೆ, ಎನ್ರೋಲ್ಮೆಂಟ್ ಕೌಂಟ್ ಬಂದಿದೆ, ಅಟೆಂಡೆನ್ಸ್ ಕೌಂಟ್ ಬಂದಿದೆ, ಮಿಲ್ಕ್ ರಿಸೀವ್ಡ್ ಬಂದಿದೆ. ಓಕೆನಾ. ಸೊ ಇದಿಷ್ಟು MDM ಹಾಜರಾತಿಗೆ ಸಂಬಂಧಪಟ್ಟಂಥ ಒಂದು ಸಂಪೂರ್ಣವಾದ ಸೊಲ್ಯೂಷನ್ ನಿಮಗೆ ಸಿಕ್ಕಿದೆ ಅಂದ್ಕೊತೀನಿ. ಸಿಕ್ಕಿದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ನಿಮ್ಮ ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.